ಮೂರ್ತಿ ಎಷ್ಟು ತೊಗೊಳ್ಳೇನ ಅದನ್ನ? ಒಂದು ವರ್ಷ ಆತನ, 2 ವರ್ಷ ಆತನ. ಮಾನ್ಯ ಪೌರಾಯುಕ್ತರು ಕೇಳಿದ್ರೆ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅವರು. ಸುಮಾರುಗಳ ಅಧಿಕಾರಿಗಳು ಅವ್ರ ಗಮನಕ್ಕೆ ತೊಗೊಂಬಂದ್ರು ಸಹಿತ ಇವತ್ತು ಅವರು ಈ ಪ್ರಕರಣಲಿದ್ದರೆ ತಪ್ಪಿಸ್ಕೋಬೇಕಂತಂದು ಈ ಥರ ಕುಂಟು ನೆಪ ಹೇಳಿ ಅವರು ಸೈಡ್ ಸರಿಯಾಕಂತಾರೆ. ಈ ಪ್ರಕರಣಲಿದ್ದರೆ ಮಾಡಕಂತಾರೆ ಅವರು ಅಂಥವ್ರು ಬರೆದಿದ್ದ ಸಂವಿಧಾನವು ನಾಶ ಮಾಡ್ಯವು. ಆವಾಗಲೇ ತೊಗೊಂಡೋಗಿ ಪ್ರತಿ ಮನೆಗೂ ಹಂಚಬೇಕಿತ್ತು. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇವತ್ತು 5 ಲಕ್ಷ ರೂಪಾಯಿ ಮೊತ್ತದ ಪುಸ್ತಕಗಳು ಹಾಳಾಗ್ಯವು. ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾವಿರಾರು ಪುಸ್ತಕಗಳು ಇವತ್ತು ಇಲಿಗಳ ಪಾಲಾಗಿದ್ದಾವೆ. ನಿವೃತ್ತ ನ್ಯಾಯಮೂರ್ತಿ ಎಚ್ ಎಸ್ ನಾಗಮೋಹನ್ ದಾಸ್ ಅವರ ಬರೆದಿರತಕ್ಕಂಥ ಸಂವಿಧಾನ ಓದು ಒಂದು
ಒಳ್ಳೆಯ ಪುಸ್ತಕನ ಇವತ್ತು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಹಾಳಾಗೋಗಿದ್ದಾವೆ. ಏನು 2023 ನವೆಂಬರ್ 26 ಗದಗ ಬೆಟಗೇರಿ ನಗರಸಭೆಯಲ್ಲಿ ಪ್ರಜಾಪ್ರಭುತ್ವ ದಿನ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಲಾಗಿತ್ತು. ಅಂದೇನ ನಿವೃತ್ತ ನ್ಯಾಯಮೂರ್ತಿಗಳಾದ HS ನಾಗಮೋಹನ್ ದಾಸ್ ಅವರು ಗದಗ ಜಿಲ್ಲೆಯ ಪ್ರವಾಸ ಕೈಗೊಂಡಾಗ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಒಂದು ಒಳ್ಳೆಯ ಯೋಜನೆ ರೂಪಿಸಬೇಕಂತಂದು HS ನಾಗಮೋಹನ್ ದಾಸ್ ಅವರು ಬರೆದಿರತಕ್ಕಂಥ ಸಂವಿಧಾನ ಓದು ಎಂಬ ಪುಸ್ತಕನ ಗದಗ ಬೆಟಗೇರಿ ನಗರದ ನಿವಾಸಿಗಳಿಗೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಆಶಯಗಳು ಮತ್ತು ಅವರ ಕನಸೇನಿತ್ತಲ್ಲ ಪುಸ್ತಕದ ಬಗ್ಗೆ ಅದನ್ನೆಲ್ಲ ಪ್ರತಿ ಮನೆಗೂ ಹಂಚಬೇಕಂತಂದು ಒಂದು ಒಳ್ಳೆಯ ಯೋಜನೆ ರೂಪಿಸಿತ್ತು. ಅದಾಗಿ ಸುಮಾರು ಇಂದಿಗೆ 2 ವರ್ಷಗಳಾದೋಗ್ಯವು. ಇವತ್ತಿನವರೆಗಾದರೂ ಪುಸ್ತಕನ ಪ್ರತಿ ಮನೆಗೂ ಹಂಚುವಲ್ಲಿ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಾವು ಅನೇಕ ಬಾರಿ ಮನವಿ ಮಾಡ್ಕೊತಾ ಬಂದ್ವಿ, ಪುಸ್ತಕಗಳು ತರಿಸಿದ್ರಿ, ಒಂದು ಒಳ್ಳೆಯ ಯೋಜನೆ ಐತಿ, ಇದು ಪ್ರತಿ ಮನೆಗೂ ತಲುಪಬೇಕು, ಅಂಬೇಡ್ಕರ್ ಆಶಯಗಳು ಮನೆಗೆ ತಲುಪಬೇಕು ಅಂತನ್ನೋ ನಿಟ್ಟಿನಲ್ಲಿ ಎಲ್ಲ ಅವರಿಗೆ ನಾವು ತಿಳಿ ಹೇಳ್ಕೊಂತ ಬಂದರೂ ಸಹಿತ ಇಲ್ಲಿವರೆಗೂ ಕ್ಯಾರೆ ಅನ್ನದ ನಗರಸಭೆ ಅಧಿಕಾರಿಗಳು ಇಲ್ಲಿ ಮೇಲ್ನೋಟಕ್ಕೆ ಏನು ಅನ್ಸುತ್ತಪ್ಪ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಪ್ರತಿ ಮನೆಗೂ ತಲುಪಿದ್ರೆ ಎಲ್ಲರೂ ಓದಿ ಒಂದು ಒಳ್ಳೆಯ ಜ್ಞಾನ ಬೆಳೆಯುತ್ತಾ. ಹಿಂಗಾಗಿ ಇವತ್ತೇನು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಏನೋ ತೋರ್ಯಾರಲ್ಲ, ಹಿಂಗಾಗಿ ಇದ್ರ ವಿರುದ್ಧ ನಾವು ಮೊನ್ನೆ ನವೆಂಬರ್ 14ಕ್ಕೆ ಲೋಕಾಯುಕ್ತಕ್ಕೆ ಮನವಿ ಕೊಡಬೇಕನ್ನೋ ಸಂದರ್ಭದೊಳಗೆ ಲೋಕಾಯುಕ್ತವ್ರಿಗೆ ಮನವಿ ಕೊಟ್ಟೇವಿ. ಈಗೇನು ಈ ಯೋಜನೆ ಸಂಪೂರ್ಣವಾಗಿ ಹಾಳು ಮಾಡತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಮತ್ತು ಅವೇನು ಲಕ್ಷಾಂತರ ರೂಪಾಯಿ ಮೌಲ್ಯದ ಬುಕ್ಸ್ ಹಾಳಾಗ್ಯಾವಲ್ಲ, ಆ ಬುಕ್ಸ್ ಭರಣನ ಅಂಥ ಅಧಿಕಾರಿಗಳಿಂದಲೇ ಭರಣಿಸಿ ಪ್ರತಿ ಮನೆಗೂ ಬುಕ್ಕ ಹಂಚಬೇಕಂತಂದು ನಾ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಖರ್ಚು ಈಗೇನು ಬುಕ್ ತರಿಸಿದ್ರಲ್ಲ ಅದು ನಗರಸಭೆ ಇದರೊಳಗಿಂದ ಖರ್ಚು ಗದಗ ಬೆಟಗೇರಿ ನಗರಸಭೆ ಅನುದಾನದಲ್ಲೇ ಅದನ್ನು ಖರ್ಚು ಹಾಕಿದ್ದಾರೆ. ಸುಮಾರು 10 ಲಕ್ಷದ ಮೌಲ್ಯದ ಯೋಜನೆ ಅದು. ಮೊದಲನೇ ಹಂತನೇದಾಗಿ 5 ಲಕ್ಷ ರೂಪಾಯಿ ಮೊತ್ತನ ಭರಿಸಿ 20,000 ಪುಸ್ತಕಗಳು ಗದಗ ಕಾಮತ್ ಟ್ರಾವೆಲ್ಸ್ನಲ್ಲಿ ಬಂದು ಸ್ಟಾಕ್ ಆಗಿದ್ವು. ಅವನ್ನ ಅಲ್ಲಿದ್ರೆ ತೊಗೊಂಬಂದು ಸಪ್ಲೈ ಮಾಡೋಕೆ ಇವರು ಅಧಿಕಾರಿಗಳು ಈ ಥರ ನಿರ್ಲಕ್ಷ್ಯ ಮಾಡಿದ್ದಾರೆ. ಇಲ್ಲಿವರೆಗೂ ಅಲ್ಲೇ ಅದಾವು. ಈ ದಿನ ನೀವು ಹೋಗಿ ನೋಡಿದರೆ ಇನ್ನೂ ಬುಕ್ಸ್ ಅಲ್ಲೇ ಅದಾವು. ಇಲಿಗಳು ಕಳೆದು ಸಂಪೂರ್ಣವಾಗಿ ಹಾಳಾಗ್ಯಾವು. ಈ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಈ ಕಡೆ ಬರೀ ಪುಸ್ತಕಕ್ಕಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಅಪಮಾನ ಮಾಡ್ಯಾರಂತ ನಾವು ಆರೋಪ ಮಾಡ್ತಾ ಇದ್ದೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.